ಮ್ಯೂಸಿಕ್ ಮೈಲರಿ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಉತ್ತರ ಕನ್ನಡದ ದೊಡ್ಡ ಪ್ರತಿಭೆ ಅನ್ಬೋದು. ಆರ್ಕೆಸ್ಟ್ರಾ ಅಂತಾರೆ, ತುಂಬಾನೇ ಬಿಸಿ ಆಗಿರ್ತಾರೆ. ಜೊತೆಗೆ ಆಲ್ಬಮ್ ಸಾಂಗ್ ಗಳನ್ನು ಕೂಡ ಮಾಡ್ತಾರೆ. ಮ್ಯೂಸಿಕ್ ಮೈಲರಿ ಅವರ ಆರ್ಕೆಸ್ಟ್ರಾದಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಅವರು ಕೇವಲ ಒಂದು ಜಿಲ್ಲೆಗೆ ಸೀಮಿತವಾಗಿಲ್ಲ. ಉತ್ತರ ಕರ್ನಾಟಕ ಏನು ಬಾರ್ಡರ್ ಮತ್ತೆ ಮಹಾರಾಷ್ಟ್ರ ಬಾರ್ಡರ್, ಸೊ ಅಲ್ಲೆಲ್ಲ ಕೂಡ ಹಾಡು ಹೇಳಿ ಬರ್ತಾರೆ. ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ಸ್ ಕ್ರೇಜ್ ಅನ್ನ ಸಂಪಾದನೆ ಮಾಡಿದ್ದಾರೆ. ಇವರು ಆಡಕ್ಕೆ ನಿಂತ್ರೆ ಸುಮಾರು ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಮತ್ತೆ ಸ್ಟೇಜ್ ಹತ್ತಿದ್ರೆ ಸನ್ಮಾನ, ಶಿಳ್ಳೆ, ಚಪ್ಪಾಳೆ, ದುಡ್ಡಿನ ಸುರಿಮಳೆ, ಹೂವಿನ ಹಾರ, ದುಡ್ಡಿನ ಹಾರ, ಈ ರೀತಿಯೆಲ್ಲ ಅವ್ರಿಗೆ ನೋಡ್ಕೋತಾರೆ, ಜನರು ಪ್ರೀತಿಯಿಂದ ಕರೀತಾರೆ. ಜೊತೆಗೆ ಮ್ಯೂಸಿಕ್ ಮಲೇರಿ ಅವರು ಈ ಬಾರಿ ಬಿಗ್ ಬಾಸ್ ಹೋಗ್ಬೇಕು ಅಂತ ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಒಂದು ಚರ್ಚೆಯೂ ಸಹ ಆಗ್ತಾ ಇದೆ. ಮತ್ತೆ ಒಳ್ಳೆ ಪ್ರತಿಭೆ. ಲಾಸ್ಟ್ ಸೀಸನ್ ನಲ್ಲಿ ಮಾಳು ನಿಪ್ನಾಳ್ ಉತ್ತರ ಕರ್ನಾಟಕ ಪ್ರತಿಭೆ ಸಿಂಗರ್ ಹೋಗಿದ್ರು. ಈ ಒಂದು ಸೀಸನ್ ನಲ್ಲಿ ಮಾಳು ನಿಪ್ನಾಳ್ ಅವರು ಹೋಗ್ಲಿ, ಈ ಒಂದು ಸೀಸನ್ ಅಲ್ಲಿ ಮ್ಯೂಸಿಕ್ ಮಲರಿ ಅವರು ಹೋಗ್ಲಿ ಅಂತ ತುಂಬಾ ಜನ ಸಹ ಕೇಳ್ತಾ ಇರುವಂತದ್ದು. ಮಾಳು ಅವರು ಯಾವ ರೀತಿ ಫೇಮಸ್ ಆಗಿದ್ದರೋ ಅದೇ ರೀತಿ ಆಡೋದ್ರಲ್ಲಿ, ಸಿಂಗಿಂಗ್ ನಲ್ಲಿ ಮ್ಯೂಸಿಕ್ ಮಲರಿ ಕೂಡ ಫೇಮಸ್. ಸೊ ಅವರು ಹೋದ್ರೆ ತುಂಬಾನೇ ಚೆನ್ನಾಗಿ ಮನೋರಂಜನೆನ ನೀಡ್ತಾರೆ. ಉತ್ತರ ಕನ್ನಡಕ್ಕೆ ಇನ್ನೊಂದು ಹೆಸರು ಬರುತ್ತೆ. ಸಖತ್ತಾಗಿ ಇರುವಂತ ಕಂಟೆಸ್ಟೆಂಟ್ ಇವರು, ಸಖತ್ತಾಗಿ ಆಡ್ತಾರೆ, ಡ್ಯಾನ್ಸ್ ಸಹ ಮಾಡ್ತಾರೆ, ಟಾಸ್ಕ್ ಅನ್ನು ಕೂಡ ಚೆನ್ನಾಗಿ ಮಾಡ್ತಾರೆ. ಸೊ ಅವರನ್ನ ಕಳಿಸಿ ಅಂತ ಎಲ್ಲ ಅಭಿಮಾನಿಗಳು ಸಹ ಚರ್ಚೆನ ಮಾಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಮ್ಯೂಸಿಕ್ ಮಲರಿ ಹೋದ್ರೆ ಜನರು ತುಂಬಾನೇ ಖುಷಿ ಪಟ್ಟು ಸಪೋರ್ಟ್ ಸಹ ಗ್ಯಾರಂಟಿ ಮಾಡ್ತಾರೆ. ಹುಬ್ಬಳ್ಳಿ, ಹಾವೇರಿ, ಧಾರವಾಡ, ಬಿಜಾಪುರ, ಬೆಳಗಾಂ, ಸೊ ಎಲ್ಲಾ ಕಡೆಯಿಂದ ಕೂಡ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಜನರು ತುಂಬಾನೇ ಇಷ್ಟಪಟ್ಟು ಇವರು ಹಾಡುಗಳನ್ನ ಕೇಳ್ತಾರೆ. ಪ್ರತಿ ದಿವಸ ಒಂದೊಂದು ಊರುಗಳಿಗೆ ಹೋಗಿ, ತಾಲೂಕುಗಳಿಗೆ ಹೋಗಿ ಇವರು ಆರ್ಕೆಸ್ಟ್ರಾ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ. ಮತ್ತೆ ಇವರದೇ ಆದಂತಹ ತಂಡವೂ ಸಹ ಇದೆ. ಜನರಿಗೆ ಇವರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಪ್ರತಿ ದಿವಸ ಮೊಬೈಲ್ಗಳಲ್ಲಿ ಇವರ ಹಾಡುಗಳು ಓಡ್ತಾನೆ ಇರುತ್ತೆ. ಸೊ ಸುದೀಪ್ ಸರ್ ಅವರು ಖಂಡಿತವಾಗಿಯೂ ಕೂಡ ಇವರ ಹಾಡುಗಳನ್ನು ಕೂಡ ಕೇಳಿರ್ತಾರೆ. ಮತ್ತೆ ಉತ್ತರ ಕನ್ನಡದ ಪ್ರತಿಭೆ ಪ್ರತಿ ಸೀಸನ್ ಅಲ್ಲೂ ಕೂಡ ಬಂದ್ರೆ ಚೆನ್ನಾಗಿರುತ್ತೆ ಎಂಬುದು ಜನರ ಒಂದು ಆಸೆ, ಅಭಿಪ್ರಾಯವೂ ಸಹ ಆಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಮ್ಯೂಸಿಕ್ ಮಲರಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೇಕಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ.